ಈ ನಡುವೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಈ ಕೂಡಲೇ ಡಿ ಕೆ ಸುರೇಶ್ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ತಕ್ಷಣವೇ ಸಂಸದ ಡಿ ಕೆ ಸುರೇಶ್ ಅವರ ಬಂಧನವಾಗಬೇಕು. ಡಿ ಕೆ ಸುರೇಶ್ ಮಾತಿಗೆ ಕೆರಳಿ ಕೆಂಡವಾದ ಬಿಜೆಪಿ ಸಂಸದರ ಹೇಳಿಕೆ ದೇಶ ಒಡೆಯುವ ಹೇಳಿಕೆ. ಡಿ ಕೆ ಸುರೇಶ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಾಮಾನ್ಯರಾಗಿದ್ದರೆ ಕೇಸ್ ಹಾಕಿ ಜೈಲಿಗೆ ಹಾಕಿಸ್ತಾ ಇದ್ರು. ಸಂಸದ ಡಿ ಕೆ ಸುರೇಶ್ ದೇಶ ವಿಭಜನೆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಡಿ ಕೆ ಸುರೇಶ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಒಳಗಾಕಬೇಕು, ಅವರನ್ನು ಬಂಧಿಸಬೇಕು ಅವರನ್ನು ಅಂಥೇಳಿ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ತಕ್ಷಣವೇ ಸಂಸದ ಡಿ ಕೆ ಸುರೇಶ್ ಅವರನ್ನು ಬಂಧಿಸಬೇಕಂತೆ. ಯಾಕಂದರೆ ಮೊನ್ನೆ ದೇಶ ವಿಭಜನೆ ಅಂದರೆ ಪ್ರತ್ಯೇಕ ದೇಶ ಕೇಳಬೇಕಾದಂಥ ಅನಿವಾರ್ಯತೆ ಬರಬಹುದು ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು ಅಂತೇಳಿ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ತಕ್ಷಣವೇ ಸಂಸದ ಡಿ ಕೆ ಸುರೇಶ್ ಅವರನ್ನು ಬಂಧಿಸಬೇಕು ಅಂತೇಳಿ ಹೇಳಿದ್ದಾರೆ ಮಾಜಿ ಡಿ ಸಿ ಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಮಲ್ಲೇಶ್ವರ ಶಾಸಕ. ಡಿ ಕೆ ಸುರೇಶ್ ಅವರ ವಿಚಾರ ಇನ್ನೂ ಕೂಡ ಜೀವಂತವಾಗಿಯೇ ಇದೆ. ಡಿ ಕೆ ಸುರೇಶ್ ಅವರ ಹೇಳಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿತ್ತು. ಆದರೆ ಈ ನಡುವೆ ಅನುದಾನ ಕಡಿತ ವಿಚಾರ ಕೂಡ ಭಾಳ ದೊಡ್ಡ ಮಟ್ಟದಲ್ಲಾಗಿತ್ತು. ಯಾರೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಕೇಂದ್ರನೂ ಕೊಡ್ತಾ ಇಲ್ಲ, ರಾಜ್ಯನೂ ಕೊಡ್ತಾ ಇಲ್ಲ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೇನೆ ಅಂತ. ಈಗ ಕೇಂದ್ರದವರು ಹೇಳಬೇಕು, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಬೇಕು, ನಾನು ಕೂಡ ರಾಜಕೀಯ ನಿವೃತ್ತಿ ಘೋಷಿಸ್ತೇನೆ ಅಂತ. ಯಾರು ತಪ್ಪು ಯಾರು ಸರಿ ಗೊತ್ತಾಗಲಿ. ಸಂಸದ ಡಿ ಕೆ ಸುರೇಶ್ ಹೊತ್ತಿಸಿದಂತಹ ದೇಶ ವಿಭಜನೆಯ ಹೇಳಿಕೆಯ ಕಿಡಿ ಈಗ ನಾನಾ ಮಜಲುಗಳನ್ನು ಪಡ್ಕೊಳ್ತಿರ್ತಕ್ಕಂಥದ್ದು. ಒಂದು ಕಡೆ ದೇಶ ವಿಭಜನೆ ಹೇಳಿಕೆಯನ್ನು ಕೊಡುವಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂತಹ ಒಂದು ಕಾನೂನು ತರಬೇಕು ಅಂತ ಹೇಳಿ ಕೆ ಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಮತ್ತೊಂದು ಕಡೆ ಮತ್ತೋರ್ವ BJP ಶಾಸಕ ಕೂಡ ಮತ್ತೊಂದು ಹೇಳಿಕೆಯನ್ನು ಕೊಡುವ ಮೂಲಕ ಭಾರಿ ಸಂಚಲನ ಶುರು ಮಾಡಿರ್ತಕ್ಕಂಥ. ಹಾಗಾದರೆ ಆ ಹೇಳಿಕೆ ಏನು ಮತ್ತು ಇವೆಲ್ಲದರ ಸಂಬಂಧಪಟ್ಟಂತೆ BJP ಹಿರಿಯ ಮುಖಂಡರು ಹಾಗೇನೇ ಮಾಜಿ DCM ಹಾಲಿ ಮಲ್ಲೇಶ್ವರಂ ಶಾಸಕರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಬನ್ನಿ ಅವರ ಅಭಿಪ್ರಾಯ ಏನು ಕೇಳೋಣ. ಸರ್ ನಮಸ್ತೆ. ಈಗ ಕೆ ಎಸ್ ಈಶ್ವರಪ್ಪನವರ ಒಂದು ಹೇಳಿಕೆ ವಿಚಾರವಾಗಿ, ಏಕೆಂದರೆ ಡಿ ಕೆ ಸುರೇಶರು ಹೊತ್ತಿಸಿದಂತಹ ಕಿಡಿ ಇದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಹಬ್ಬಿಸಿರ್ತಕ್ಕಂಥದ್ದು. ಈಗ ಕೆ ಎಸ್ ಈಶ್ವರಪ್ಪರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್, ದೇಶ ವಿಭಜನೆ ಹೇಳಿಕೆ ಕೊಡುವಂಥವ್ರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಒಂದು ಕಾನೂನು ತರಬೇಕು ಅಂತೇಳಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಭಾಳ ಮುಖ್ಯವಾಗಿ ಈ ದಿಕ್ಕಲ್ಲಿ ಈಗಾಗಲೇ ಯಾರೇ ದೇಶದ ವಿಚಾರದಲ್ಲಿ ದೇಶ ವಿಭಜನೆ, ದೇಶದ ಐಕ್ಯತೆ, ಅಖಂಡತೆಗೆ ಧಕ್ಕೆ ಬಂದಾಗ ದೇಶ ವಿರೋಧಿ ಅಂತಲೇ ಕರೆಯೋದು. ಆ ದೇಶ ವಿರೋಧಿಗಳನ್ನು ಈ ರೀತಿ ತೀವ್ರವಾಗಿ ಕ್ರಮ ತಗೊಳ್ಬೇಕು ಅಂತ ಈಶ್ವರಪ್ಪನವ್ರಿಗೆ ಹೇಳಿಕೆ ಕೊಟ್ಟಾರೆ. ಅದು ಅವರ ಅಭಿಪ್ರಾಯ ಇದೆ. ಇವತ್ತಿಂಥ ವ್ಯಕ್ತಿಗಳು ಸಮಾಜಕ್ಕೆ ಸಲ್ಲುವಂಥದ್ದಲ್ಲ. ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಇಂಥ ವಿಭಜನೆ ಹೇಳಿಕೆ ಕೊಟ್ಟಿರುವಂಥದ್ದು ಒಬ್ಬ ಜವಾಬ್ದಾರಿತ್ವಾದಂಥ ಸಂವಿಧಾನದ ಸ್ಥಾನದಲ್ಲಿರುವಂಥವ್ರು. ಈ ಹೇಳಿಕೆ ಇವತ್ತೆಲ್ಲ ಕಡೆಯೂ ಚರ್ಚೆಗೆ ಆಸ್ಪದವಾಗಿದೆ. ಎಲ್ಲ ಒಂದು ಕಡೆ ದೇಶ ಹೊಡೆಯುವಂಥದ್ದು, ಮನಸ್ಸು ಹೊಡೆಯುವಂಥದ್ದು, ವಿಭಜನೆ ಇವೆಲ್ಲವೂ ದೇಶದ ಯಾವ ಭಾರತೀಯನೂ ಒಪ್ಪುವಂಥ ಒಂದು ಹೇಳಿಕೆ ಅಲ್ಲ. ಹಾಗಾಗಿ ಇವತ್ತೆಲ್ಲರೂ ತೀವ್ರವಾಗಿ ವಿವಿಧ ರೀತಿಯಲ್ಲಿ ಇದು ಖಂಡಿಸುವಂಥದ್ದಾಗ್ತಿದೆ. ಹಾಗಾಗಿ ಅವರು ಅಭಿಪ್ರಾಯ ಹೇಳಿದ್ದಾರೆ, ಈ ರೀತಿ ವ್ಯಕ್ತಿಗಳನ್ನು ಸಹಿಸ್ಕೊಳ್ಳೋ ಪ್ರಶ್ನೆನೇ ಇರಬಾರ್ದು ಅಂತ ಅವ್ರು ಕೊಟ್ಟಿದ್ದಾರೆ. ಇವತ್ತು ಕಾನೂನಲ್ಲಿ ಏನು ಕ್ರಮವನ್ನು ಜರುಗಿಸ್ಬೇಕಾಗಿತ್ತು, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವರು ಯಾವ ಕೇಸ್ನೂ ಸರ್ಕಾರದಿಂದ ದಾಖಲನ್ನು ಮಾಡಿಲ್ಲ, ಯಾವ ಕಾನೂನು ಕ್ರಮನೂ ವಹಿಸಿಲ್ಲ. ಬೇರೆ ಯಾರು ಒಂದು ಸೋಷಿಯಲ್ ಮೀಡಿಯಾ ಸಣ್ಣ ಪೋಸ್ಟ್ ಹಾಕಿದ್ರೆ ಏನೆಲ್ಲ ಕೇಸ್ಗಳನ್ನು ಬಂಧಿಸುವಂಥದ್ದು. ಇದುವರೆಗೂ ಯಾಕೆ ಈ ಲೋಕಸಭಾ ಸದಸ್ಯರನ್ನು ದೇಶ ವಿಭಜನೆಯ ಮಾತನ್ನು ಹೇಳಿರೋವಂಥ ವ್ಯಕ್ತಿನ ಇನ್ನೂ ಯಾಕೆ ಬಂಧಿಸಿಲ್ಲ? ಇಂಥ ಹೇಳಿಕೆಗಳು ಬರ್ತಾ ಇರಲಿಲ್ಲ. ಇವತ್ತೇನೋ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸುರೇಶ್ ಅವ್ರ ಮೇಲೆ ಕ್ರಮ ವಹಿಸಿದ್ರು, ಈ ಪರಿಸ್ಥಿತಿ ಉದ್ಭವನೇ ಆಗ್ತಿರಲಿಲ್ಲ. ಡಿ ಕೆ ಸುರೇಶರು ಆದ ನಂತರ ವಿನಯ್ ಕುಲಕರ್ಣಿ ಕೂಡ ಹೇಳಿಕೆ ಕೊಟ್ಟರು. ಅಂದರೆ ಒಬ್ಬರಿಂದ ಒಬ್ಬರಿಗೆ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ. ಈ CMಗೆ ಮತ್ತೆ ತಾವು ಅಂದರೆ ಏನಾದರೂ ಪಕ್ಷದ ವೇದಿಕೆಯಿಂದನೂ ಕೂಡ ಮತ್ತೇನೋ ಧ್ವನಿಯನ್ನು ಎತ್ತುತ್ತಿದ್ದಾರೆ ಸರ್? ನೋಡ್ರಿ, ಇವರು ಕಾಂಗ್ರೆಸ್ನವರು ಬಂಡರು, ಸೂಕ್ಷ್ಮತೆ ಇಲ್ಲ. ಹಾಗಾಗಿ ಮೈ ಕೊಡುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಜನರ ಭಾವನೆ, ಕಾನೂನು, ಆ ಸೂಕ್ಷ್ಮತೆಯನ್ನು ಪರಿಜ್ಞಾನಕ್ಕೆ ತಗೊಳ್ದೇ
ಇವರು ಮನ ಬಂದಂತೆ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ವಿಷಾದವಾದಂಥ ವಿಷಯ. ಹಾಗಾಗಿ ತಕ್ಷಣ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನಾರು ಇಲ್ಲಿ ಒಂದು ಕಾನೂನು ಸಂವಿಧಾನವನ್ನು ಗೌರವಿಸ್ತೀವಿ, ದೇಶದ ಐಕ್ಯತೆಯನ್ನು ಗೌರವಿಸ್ತೀವಿ, ಅಖಂಡತೆಯನ್ನು ಗೌರವಿಸ್ತೀವಿ ಅಂತ ಏನಾರು ಇವ್ರ ಮೇಲೆ ಬದ್ಧತೆ ಇದ್ದರೆ ತಕ್ಷಣ ಡಿ.ಕೆ. ಸುರೇಶ್ ಅವ್ರ ಮೇಲೆ ತಕ್ಷಣ ಬಂಧಿಸಿ ಅವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಆಗಬೇಕು. ಆಗ ನೋಡಿ ಇವ್ರು ನಿಜವಾದ ದೇಶ ಪ್ರೇಮಿಗಳು ಅಂತ ನಾವು ಹೇಳ್ಬೋದು. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಕೆಲವರು ಅರ್ಧ ಸತ್ಯವನ್ನು ತೆರಿಗೆ ಕಡಿತ ವಿಚಾರದಲ್ಲಿ ಹೇಳ್ತಾರೆ, ಕಂಪ್ಲೀಟಾಗಿ ಯಾರು ಹೇಳ್ತಾ ಇಲ್ಲ ಅಂಥೇಳಿ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ತಮ್ಮ ಅಹವಾಲನ್ನೇನು ದೆಹಲಿ ನಾಯಕರಿಗೆ, ಕೇಂದ್ರ ನಾಯಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇದೀಗ ಹರಿಹರದಲ್ಲಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಏನ್ರಿ ಸುಳ್ಳು? ನಾನು ಹೇಳಿದ್ದೆಲ್ಲ ಸತ್ಯ. ಸುಳ್ಳಾಗಿದ್ದರೆ ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ. ನಾನು BSY ಥರ ಸುಮ್ಮನೆ ತಲೆ ಅಲ್ಲಾಡಿಸ್ಬೇಕಾ? ಅವ್ರು ಹೇಳಿದ್ದನ್ನು ಕೇಳ್ಕೊಂಬರ್ಬೇಕಾ? ನಮ್ಮಲ್ಲಿ 25 MP ಗಳಿದಾರಲ್ಲ, ನಾನು ಹೇಳಿದ್ದು ಸುಳ್ಳಾದರೆ ರಾಜಕೀಯ ಬಿಟ್ಟು ಬಿಡ್ತೀನಿ. ಇದು ಭಾಳ ದೊಡ್ಡ ಹೇಳಿಕೆ ಸಿದ್ದರಾಮಯ್ಯನವರಿಂದ. ಈಗ ಕೇಂದ್ರ ನಾಯಕರು ಅಥವಾ BJP ನಾಯಕರು ಅಥವಾ ಕೇಂದ್ರದ ಸಂಬಂಧಪಟ್ಟವರು ಇದರ ಬಗ್ಗೆ ಭಾಳ ಸ್ಪಷ್ಟನೆ ಕೊಡಬೇಕಾಗತ್ತೆ. ಸುಳ್ಳನ್ನು ಯಾವತ್ತೂ ನೀವು ಹೇಳಕ್ಕೆ ಬರೋದಿಲ್ಲ. ನೀವು ರಾಜಕೀಯವಾಗಿ ಯಾವುದನ್ನೇ ಇರ್ಬೋದು, ಅದು ಸಿದ್ದರಾಮಯ್ಯನವರು ಸುಳ್ಳಾದರೆ ಕೇಂದ್ರದವರು ಹೇಳಬೇಕು ಸುಳ್ಳು ಅಂತ. ಆದರೆ ಜನರನ್ನು ದಾರಿ ತಪ್ಪಿಸುವಂಥದ್ದು ಆಗಬಾರ್ದು. ಇದು ಭಾಳ ಸ್ಪಷ್ಟವಾಗಿರುವಂಥದ್ದು. ಏನು ಮಾತನಾಡಿದ್ದಾರೆ ಸಿದ್ದರಾಮಯ್ಯ, ಬನ್ನಿ ಕೇಳಿಸ್ಕೊಳ್ಳಿ. ₹3 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ನಾವು ₹100 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ 13 ರೂಪಾಯಿ. ಇದಕ್ಕೆ ಒಪ್ಪಿಗೆನ ನಿಮಗೆ? ನೀವೆಲ್ಲ ಕನ್ನಡಿಗರು. ಆರ್ ಯು ಅಗ್ರಿ ವಿತ್ ದಿಸ್? ಯು ಪ್ರೊಟೆಸ್ಟ್. ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ. 4,30,000 ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ. ನಮಗೆ ಬರೋದು 52,257 ಕೋಟಿ ರೂಪಾಯಿ. ನಾವು ₹100 ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು 12ರಿಂದ. ಸಿದ್ದರಾಮಯ್ಯನವರು ಅಲ್ಲಿಂದ ನೇರವಾಗಿ ಚಿತ್ರದುರ್ಗಕ್ಕೆ ಹೋದರು. ಚಿತ್ರದುರ್ಗದಲ್ಲಿ ಜನರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ, ಅಂದರೆ ಪತ್ರಕರ್ತರು ಮಾತನಾಡಿಸುವಂಥ ಸಂದರ್ಭದಲ್ಲಿ ಈಶ್ವರಪ್ಪ, ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಅಂಥವ್ರನ್ನ ಗುಂಡಿಟ್ಟುಕೊಳ್ಬೇಕು ಅಂತ ಹೇಳಿದರು. ಏನು ಸರ್ ಗುಂಡಿಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ, ಏನು ಕತೆ ಅಂತಂದರೆ, ಈಶ್ವರಪ್ಪನವರ ವಿರುದ್ಧ ಕ್ರಮ ಕೈಗೊಳ್ತೇವೆ, ಕಡಿ ಬಡಿ ಕತ್ತರಿಸು ಭಾಷೆ ಬಿಟ್ಟು ಏನು ಬರಲ್ಲ ಅವರಿಗೆ. ಅವರು ನನಗೆ RSS ಟ್ರೈನಿಂಗ್ ಆಗಿದೆ ಅಂತಾರೆ. ಇದೇನ ಟ್ರೈನಿಂಗ್ RSSನಲ್ಲಿ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಡಿ.ಕೆ. ಸುರೇಶ್ ಅವರನ್ನು ಕೊಲ್ಲಬೇಕು ಅಂದರೆ ಹೇಗೆ? ಒಬ್ಬ ರಾಜಕೀಯ ನಾಯಕನಾಗಿ ಈ ಮಾತು ಸರಿಯೇ? ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೊದಲು ಬೆಳಗ್ಗೆ ಎಚ್ ಕೆ ಪಾಟೀಲ್, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಒಂದು ಮಾತನ್ನು ಹೇಳಿದರು. 24 ಗಂಟೆಯೊಳಗಾಗಿ ತಮ್ಮ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಇದೀಗ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದಾಗ ನಾವು ಕ್ರಮ ಕೈಗೊಳ್ತೇವೆ ಅವರ ವಿರುದ್ಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬನ್ನಿ ಏನು ಹೇಳಿದರು ಕೇಳಿಸ್ಕೊಳ್ಳಿ. ಕಡಿ ಬಡಿ ಕರಿ ಇದು ಬಿಟ್ಟು ಇನ್ನೇನು ಭಾಷೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಕ್ರಮ ತಗ್ಗಿ ಸರ್, ಬಡಿ ಕಲ್ಲು ಕತ್ತರಿಸು ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ BJP. ಈಗ ನನಗೆ RSS ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ. ಯಾರು? ಅದಿನ ಟ್ರೈನಿಂಗ್ ಆಗಿದೆ. ಕಡಿ ಕರಿ ಬಡಿ ಇದೇನಾ? ಡಿ.ಕೆ. ಸುರೇಶ್ಗೆ ಗುಂಡಿ ಕೊಲ್ಲಿ ಅಂತ ಹೇಳ್ತಾರೆ. ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ಹೇಳೋ ಭಾಷೆ ಹೇಳ್ರಿ, ನೀವೇ ಹೇಳಿ. ಇದೆಲ್ಲ ರಾಜಕೀಯ ಧುರೀಣರು ಅಂತ ಕರಿಬೇಕಾ? RSS ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿದ್ದಾರೆ ನೋಡಿ. ಮೊದಲನೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ BJP ಖಾಲಿ ಆಗ್ತದೆ ಮತ್ತು RSS ಬಾಗಿಲು ಮುಚ್ತೇವೆ. ಈಶ್ವರಪ್ಪ ಅವರಿಗೆ ನನ್ನೊಂದು ಸಲಹೆ ಇದೆ. ನಿಮಗಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಮನೇಲಿ ಆರಾಮಾಗಿರಿ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ. DCM ಇದ್ರಿ, ಅದಾದಮೇಲೆ ಏನಾಯಿತು? MLA ಆದ್ರಿ. ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ.
ನನ್ನ ಅಸ್ತಿತ್ವದಲ್ಲಿ ಇದ್ದೀನಿ, ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು, ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು. ಏನಾಯಿತು? ಏನೂ ಆಗಿಲ್ಲ. ಅದು ಕಟ್ಟಾದಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ. ಸೊ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸುಮ್ಮನೆ ಈಗ ವಯಸ್ಸಾಗಿದೆ, ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ. ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ. ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು? ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರು ಅವರು ಗೆದ್ದು ಬಂದರೆ ಅವರಂತೂ ಶಾಶ್ವತವಾಗಿ ಉಳಿತಾರಲ್ಲ. ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ, ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಶ್ವರಪ್ಪ ಅವರು ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ. ನೀವು ಮೈಕ್ ತೆಗೆದುಬಿಡ್ರಿ, ಒಂದು 3 ತಿಂಗಳು ಅವ್ರ ಹತ್ರ ಹೋಗ್ಬಿಡ್ರಿ ಯಾರು ಮೀಡಿಯಾದವರು, ನೋಡಿರಿ ಏನಾಗ್ತದೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ತರಿಸ್ಲಿ, ಗೃಹ ಮಂತ್ರಿಗಳಿಗೆ ಕೇಂದ್ರದಲ್ಲಿ ತರಿಸಿದರೆ ಇಡೀ ದೇಶಕ್ಕಾಗುತ್ತೆ, ಬರೀ ನಮ್ಮ ರಾಜ್ಯಕ್ಕೆ ಯಾಕೆ ಆಗಬೇಕು? ಡಿ.ಕೆ. ಸುರೇಶ್ ಮತ್ತು ಅವ್ರನ್ನ ತರಿಸ್ಲಿ, ಅವ್ರು ತರಿಸ್ಲಿ. ಈ ರೀತಿ ಪದೇ ಪ್ರಚೋದನಕಾರಿ ಹೇಳಿಕೆಗಳನ್ನು ಬಿಜೆಪಿ ಹೇಳ್ತಾ ಇರ್ತಾರೆ. ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಈಗ ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಈಗ ಯಾರಾದರೂ ಕಂಪ್ಲೇಂಟ್ಸ್ ಕೊಟ್ಟರೆ ಈ ರೀತಿ ಆಗಿದೆ ಅಂದರೆ ಅದಕ್ಕೆ FIR ಮಾಡ್ತಾರೆ, ಆಮೇಲೆ ತನಿಖೆ ಮಾಡ್ತಾರೆ. ಯಾವ ಉದ್ದೇಶದಿಂದ ಅವ್ರು ಹೇಳಿದರು ಈಗೆಲ್ಲ ಇದಕ್ಕೆ ಯಾವ ಕಾನೂನು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನೆಲ್ಲ ಮಾಡ್ತಾರೆ. ಈ ಪ್ರಚೋದನಕಾರಿ ಮಾತುಗಳು ಇವು ನಮ್ಮನ್ನ ಏನು ಒಮ್ಮಿನ ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗ್ಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಬಹಳ ಪ್ರಮಾದಗಳನ್ನ ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 40-50 ವರ್ಷ ಇರುವಂಥವ್ರು ಈ ರೀತಿಯ ಮಾತುಗಳು ಬಹಳ ದುಷ್ಪರಿಣಾಮವನ್ನ ಬೀರ್ತಾವೆ. ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ, ಯಾವ ಆವೇಗದಲ್ಲಿ ಅಂದರೆ ಗೊತ್ತಿಲ್ಲ, 24 ತಾಸದಲ್ಲಿ ಅವರು